ನಮಸ್ತೆ. 7/6/2025 ಶನಿವಾರ ಶುಕ್ಲ ಪಕ್ಷ. ಇವತ್ತಿನ ದಿನದಲ್ಲಿ ಚಿತ್ತಾ ನಕ್ಷತ್ರವಿದೆ ಮತ್ತು ಸ್ವಾತಿ. ಚಿತ್ತಾ ನಕ್ಷತ್ರ 5:53ರಿಂದ 9:40ವರೆಗಿದೆ. ಇದು ಬೆಳಗ್ಗೆ. ಆನಂತರ 9:40ನ ಮೇಲೆ ದಿನ ಪೂರ್ತಿ ಸ್ವಾತಿ ನಕ್ಷತ್ರ. ಹಂಗಾಗಿ ಚಿತ್ತಾ ಮತ್ತು ಸ್ವಾತಿ, ಚಿತ್ತಾ ರಾಕ್ಷಸಗಣ, ಸ್ವಾತಿ ದೇವಗಣ ಮತ್ತು ಮಹಾನಕ್ಷತ್ರ. ಇವತ್ತಿನ ದಿನದಲ್ಲಿ ಇರುವಂಥ ವಿಶೇಷಗಳನ್ನ ನೋಡೋಣ. ಸುಮಾರು ಚಂದ್ರಾಷ್ಟಮ ಇವತ್ತು ಮೀನರಾಶಿಗೆ ಇದೆ. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ಇರುವ ವಿಶೇಷಗಳು ಏಕರಾಶಿ, ಅಂದರೆ ಒಂದೇ ರಾಶಿ. ಇನ್ನು ಸರಿಯಾಗಿ ಹೇಳಬೇಕು ಅಂತಂದರೆ ತುಳಾ ರಾಶಿ ನಡೀತದೆ ಇವತ್ತಿನ ದಿನ ಪೂರ್ತಿ. ಬೆಳಗ್ಗೆ 5:53ರಿಂದ 9:40ವರೆಗೂ ಚಿತ್ತಾ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಚಿತ್ತಾ ನಕ್ಷತ್ರದ 4ನೇ ಪಾದವು ಆ ನಕ್ಷತ್ರವು ಮುಗೀತದೆ. 9:40ನ ಮೇಲೆ ಸಂಜೆ 4:26ವರೆಗೂ ಸ್ವಾತಿ ನಕ್ಷತ್ರ 1ನೇ ಪಾದ. ಸಂಜೆ 4:26ರಿಂದ 11:12 ಅಲ್ಲಿಯವರೆಗೂ ಸ್ವಾತಿ ನಕ್ಷತ್ರ 2ನೇ ಪಾದ. ರಾತ್ರಿ 11:12 ಮೇಲೆ ದಿನ ಪೂರ್ತಿ ಸ್ವಾತಿ ನಕ್ಷತ್ರ, ಇದರಲ್ಲಿ 3ನೇ ಪಾದವಿದೆ. ಆ ರೀತಿಯಾಗಿ ಇವತ್ತಿನ ದಿನವಿದೆ. ಇವತ್ತು ವಿಶೇಷವಾಗಿ ಕೆಲವು ವಿಷಯಗಳನ್ನ ನೋಡ್ಕೊಳ್ಳೋಣ. ಶುಭ ದಿನವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಇದು ಶುಭ ದಿನ. ಹಾಗಾಗಿ ಇವತ್ತು ನಾವು ಹೇಳಿದ್ವಿ ಸ್ವಾತಿ ಮತ್ತು ಚಿತ್ತಾ ಅಂತ. ಚಿತ್ತಾ ನಕ್ಷತ್ರ ಅನ್ನೋದು ಮುಗಿದೋದ ಮೇಲೆ ಬೆಳಗ್ಗೆ 9:40ರಿಂದ ಪೂರ್ತಿ ಶುಭ ನಕ್ಷತ್ರವಾಗಿದೆ. ಆದ್ದರಿಂದ ಶುಭವೇ ಇರುತ್ತದೆ, ಅಂದರೆ ಅನುಕೂಲವಿದೆ. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಅಂದರೆ ಚಿತ್ತಾ ನಕ್ಷತ್ರದ ಮೇಲೆ ಸ್ವಾತಿ ಬಂದ ಮೇಲೆ ಕಾರ್ಯಸಿದ್ಧಿ ಉಂಟು. ಆದ್ದರಿಂದ ಶುಭಕರವಾಗಿದೆ. ಇದರಲ್ಲೂ 100% ಶುಭ ಅಶುಭಗಳನ್ನ ನೋಡೋಣ. 100% ಶುಭ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ, 100% ಅಶುಭ ಸಮಯದಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ 100% ಅಶುಭ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬಾರದು. ಈಗ 100% ಶುಭ ಸಮಯಗಳನ್ನ ನೋಡ್ತೀವಿ. 6:46ರಿಂದ 8:38ವರೆಗೂ ಶುಭವಾಗಿದೆ. ಆದರೂ ಚಿತ್ತಾ ನಕ್ಷತ್ರ ಇರೋದರಿಂದ ಖಂಡಿತವಾಗಿ ಯೋಚನೆ ಮಾಡಬೇಕು. ಚಿತ್ತಾ ನಕ್ಷತ್ರ ಮುಗಿದ ನಂತರ ಬರುವ ಸ್ವಾತಿ ನಕ್ಷತ್ರದಲ್ಲಿ ಬೇಕಂತಂದರೆ ಅದರಲ್ಲಿ ಬರುವ ಒಳ್ಳೆಯ ಟೈಮಲ್ಲಿ ಎಲ್ಲ ಮಾಡ್ಬೋದು ಅಂತ ಅರ್ಥ. ಹಾಗಾಗಿ 9:40 ಮೇಲೆ ಬರುವಂಥ ಶುಭ ಸಮಯಗಳು ಅಂತ 100% ಕೊಡ್ತೀವಲ್ಲ, ಅದನ್ನು ನೋಡಿಕೊಂಡು ಅದರಲ್ಲಿ ಕಾರ್ಯಗಳು ಮಾಡಿಕೊಳ್ಳಿ. ಸಕ್ಸಸ್ ಆಗೋದಕ್ಕೆ ಖಂಡಿತವಾಗಿಯೂ ಇದು ಅನುಕೂಲ ಕೊಡುತ್ತದೆ ಅಂತ. ಈಗ ನೋಡುವಂಥದ್ದು 10:44ರಿಂದ ಮಧ್ಯಾಹ್ನ 1:53ವರೆಗೂ ಒಂದು ಶುಭ ಸಮಯ. ಮಧ್ಯಾಹ್ನ 3:34ರಿಂದ ಸಂಜೆ 3 ಅಂದರೆ ಮಧ್ಯಾಹ್ನನೇ 3:56ವರೆಗೂ ಶುಭ ಸಮಯ. ಸಂಜೆ 5:48ರಿಂದ ರಾತ್ರಿ 12:52ವರೆಗೂ ಶುಭ ಸಮಯ. ರಾತ್ರಿ ಅಂದರೆ ಲೇಟ್ ನೈಟ್ 3:08 ಶುಭವಾಗಿದೆ. ಈ ರೀತಿ ಇರುವ ಈ ದಿನದಲ್ಲಿ ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಒಳ್ಳೆಯ ಟೈಮಲ್ಲಿ ಮಾಡುವಂಥ ಕಾರ್ಯಗಳು ಶಾಶ್ವತವಾಗಿರುತ್ತದೆ ಅಂತ. ಆದ್ದರಿಂದ ಇಂಥದನ್ನು ತಿಳ್ಕೊಳ್ಳಿ. ಅದೇ ಸಮಯದಲ್ಲಿ 100% ಕೆಟ್ಟ ಟೈಮನ್ನು ನೋಡ್ಬಿಡೋಣ. ಬೆಳಗ್ಗೆ 5:53ರಿಂದ 6:44ವರೆಗೂ ದುರ್ಮುಹೂರ್ತ. 8:40ರಿಂದ 9:40ವರೆಗೂ ಮೃತ್ಯು. ಮತ್ತು ಇದರಲ್ಲಿ ಚಿತ್ತಾ ನಕ್ಷತ್ರ ಬೇರೆ ಸೇರುತ್ತದೆ, ಶುಭವಲ್ಲ. 9:06ರಿಂದ 10:42ವರೆಗೂ ರಾಹುಕಾಲ. ಹೀಗಾಗಿ 10:44ನ ಮೇಲೆ ನಿಮ್ಮ ಕಾರ್ಯಗಳು ಶುಭವಾಗಿರುತ್ತೆ. ಮಧ್ಯಾಹ್ನ 1:55ರಿಂದ 3:32ವರೆಗೂ ಯಮಕಂಡ ಕಾಲ ಮತ್ತು 3:58 ಮಧ್ಯಾಹ್ನ PM-ರಿಂದ 5:46ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದ ಸ್ವಾತಿ ನಕ್ಷತ್ರದವರು ಚಿಕ್ಕ ಪರಿಹಾರ ಮಾಡಿಕೊಳ್ಳಿ. ನಕ್ಷತ್ರ ವಿಷಘಟಿಕಾ ಕಾಲದಲ್ಲಿ ಮಾಡುವಂಥ ಅಂದರೆ ಶುಭ ಕಾರ್ಯಗಳು ಶುಭವಲ್ಲ, ಅನುಕೂಲವಾಗೋದಿಲ್ಲ. ಚಿಕ್ಕ ಪರಿಹಾರಗಳು ಮಾಡಿಕೊಂಡೆ ಅನುಕೂಲ ಉಂಟು. ರಾತ್ರಿ 12:54ರಿಂದ ಲೇಟ್ ನೈಟ್ ಅಂದರೆ 2:34ವರೆಗೂ ಮೃತ್ಯು ಇದೆ. ಕಾಮನಾಗಿ ರಾತ್ರಿಯಲ್ಲಿ ಮಲಗುವವರು, ಗಾಡಿ ಚಾಲಕರು ಅಥವಾ ಎದ್ದು ನಿಂತು ಕೆಲವು ಕಾರ್ಯಗಳನ್ನ ಮಾಡುವವರಿಗೆ ಇದು ಎಚ್ಚರ. ಮತ್ತು ಲೇಟ್ ನೈಟು 1:42ರಿಂದ 3:06 ವಿಷಕಾಲವಿದೆ.
ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಇಷ್ಟೆಲ್ಲ ಇದೆ. ಹಾಗಾಗಿ ಇವತ್ತಿನ ವಿಶೇಷಕ್ಕೆ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅನುಕೂಲವಿದೆ. ಈ ರೀತಿಯಾದ ವಿಷಯಗಳಲ್ಲಿ ಬರುವಂಥ ತೊಂದರೆಗಳನ್ನು ದೂರ ಮಾಡೋಕ್ಕೆ 100% ನಾವು ಕೊಡುವ ಒಳ್ಳೆಯ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದರೆ ಮಕ್ಕಳನ್ನು ಹುಟ್ಟಿಸೋಕ್ಕೆ ಅಂದರೆ ಆಪ್ರೇಷನ್ ಮಾಡಿ ತೆಗೆಯೋಕ್ಕೆ ಇದು ಮಾತ್ರ ಸಾಲದು. ಅದು ಇನ್ನೂ ಬೇಕಾದಷ್ಟು ವಿಷಯಗಳಿದೆ. ಲಗ್ನವಿದೆ, ಸೂರ್ಯಗ್ರಹ ಎಲ್ಲಿ ಬರಬೇಕು, ಎಲ್ಲಿ ಇರಬೇಕು ಅನ್ನೋದಿರುತ್ತದೆ, ಎಷ್ಟು ವಯಸ್ಸಿಗೆ ಶನಿಕಾಟ ಬರಬೇಕು ಅಂತಿದೆ. ಅದು ಒಂದು ದೊಡ್ಡ ಚರಿತ್ರೆ. ಆದ್ದರಿಂದ ಅದನ್ನು ಮಾಡಬೇಕು ಅಂತಂದರೆ ಖಂಡಿತ ಶ್ರಮ ಪಡಬೇಕಾಗ್ತದೆ. ಇದರಲ್ಲಿ ಇನ್ನೂ ಸೂಕ್ಷ್ಮವಾಗಿ ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ 9:40 ಮೇಲೆ ಶುಭವಾಗಿದೆ, ಸುಖವಿದೆ, ಸಾಧಕ ತಾರೆ ಇದೆ. ಹಂಗಾಗಿ ಶುಭ ದಿನ. ಮತ್ತು ನಾವು ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಿ ಇವತ್ತು ಹುಟ್ಟಿದ ಯಾರೇ ಆದರೂ ಕೆಲವ್ರಿಗೆ ನಕ್ಷತ್ರ ಗೊತ್ತಿಲ್ಲ, ಹೆಸರು ಮೇಲೆ ನೋಡಿಕೊಳ್ಳಿ. ಅರೆ ಭರಣಿ ನಕ್ಷತ್ರ ಬರಬೇಕು. ಖಂಡಿತವಾಗಿಯೂ ಬೆಳಗ್ಗೆ 9:40ವರೆಗೂ ಶುಭವಾಗಿದೆ. ಅರೆ ಆಮೇಲೆ ಪ್ರತ್ಯೇಕ ತಾರೆಯಾಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವವರಲ್ಲಿ ಯಾವ ನಕ್ಷತ್ರಕ್ಕೆ ಶುಭವಾಗಿರುತ್ತೆ ಅಂತ ನಾವು ಕೊಡ್ತೀವೋ ಅಂಥವ್ರನ್ನ ಅವರ ಹೆಸರಲ್ಲಿ ಅವರ ಕಾರ್ಯಗಳನ್ನು ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ 9:40 ಮೇಲೆ ದಿನಾಪೂರ್ತಿ ಶುಭವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 9:40 ಮೇಲೆ ಹುಟ್ಟಿದವರಿಗೆ ಶತ್ರುನಾಶ, ಆರೋಗ್ಯದ ಅಭಿವೃದ್ಧಿ ಎಲ್ಲವೂ ಶುಭವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅದು ಬೆಳಗ್ಗೆ 9:40ವರೆಗೂ ಶುಭವಾಗಿದೆ. ಆಮೇಲೆ ಹುಷಾರಾಗಿರಬೇಕು. ಗಾಡಿಯಲ್ಲಿ ಹೋಗೋರು, ಮೆಟ್ಲತ್ತೋರು, ಅಡುಗೆ ಮಾಡುವ ಹೆಣ್ಣುಮಕ್ಕಳಾದರೂ ಸರಿಯೇ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಖಂಡಿತವಾಗಿ 9:40 ಮೇಲೇ ಶುಭವಾಗಿರೋದು. ಅದೇ ಥರ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ನಿಮಗೂ ಅದೇ ರೀತಿಯಲ್ಲೇ 9:40 ಮೇಲೇ ಶುಭವಾಗಿದೆ. ಆರ್ದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಪರಮ ಮಿತ್ರಧಾರೆಯು ಸ್ವಲ್ಪ ಕಾರ್ಯವಿಘ್ನವು 9:40ವರೆಗೂ. 9:40 ಮೇಲೆ 50% ಚೆನ್ನಾಗಿರೋದು. ಹಂಗಾಗಿ ದೇವರು, ಗುರು, ಹಿರಿಯರ ಆಶೀರ್ವಾದ ತೊಗೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಇನ್ನೊಂದು ದಿನ ನೋಡೋಣ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರುವ ಬೇರೆಯವರು ಅಂದರೆ ಯಾವ ನಕ್ಷತ್ರಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವೋ ಅಂಥವರಲ್ಲಿ ಮಾಡಬೇಕಾಗ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ 9:40 ಮೇಲೆ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 9:40 ಮೇಲೆ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 9:40 ಮೇಲೆ ಮಿತ್ರಧಾರೆ ಮತ್ತು ರೋಗ ಭಯ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 9:40ವರೆಗೂ ಚೆನ್ನಾಗಿದೆ. ಆಮೇಲೆ ಯಾರಿಗೆ ನಿಮ್ಮ ಮನೆಯಲ್ಲಿರುವವ್ರಿಗೆ ಚೆನ್ನಾಗಿರುತ್ತದೋ ಅವರ ಮೇಲೆ ಕೆಲವು ಕಾರ್ಯಗಳನ್ನು ಮಾಡಬಹುದು. ಮಖಾ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ 9:40 ಮೇಲೆ ಅನುಕೂಲವೂ ಲಾಭವೂ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ 9:40 ಮೇಲೆ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಏನಿದ್ರೂ ಬೆಳಗ್ಗೆಯಿಂದ 9:40ವರೆಗೂ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಬೆಳಗ್ಗೆ ವಿಪತ್ತಿದೆ. 9:40 ಮೇಲೆ ಆರೋಗ್ಯವೂ ಲಾಭವೂ ಇದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಬೆಳಗ್ಗೆ ಶುಭವಾಗಿಲ್ಲ. 9:40 ಮೇಲೆ ಕ್ಷೇಮವು, ಆದರೂ ಸ್ವಲ್ಪ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು ಉಂಟು ಬೆಳಗ್ಗೆ, ಆದರೆ ಧನಹಾನಿಯೂ ಇದೆ. ಇರುವಂಥದನ್ನ ಅಥವಾ ಬರುವಂಥದನ್ನ ಭದ್ರವಾಗಿ ಇಟ್ಕೊಳ್ಳಿ. ಆಮೇಲೆ ಏಟುಗಳು, ಗಾಯಗಳಿಲ್ಲದೆ ಅಥವಾ ನಷ್ಟಗಳಿಲ್ಲದೆ ನೋಡ್ಕೋಬೇಕಾಗ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಖಂಡಿತ 9:40 ಮೇಲೆ ಶುಭಕರವಾಗಿದೆ. ಆದರೂ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರೋದು ಉತ್ತಮ. ಚಿತ್ತಾ ನಕ್ಷತ್ರ ತುಳಾರಾಶಿ ಖಂಡಿತ 9:40 ಮೇಲೆ ಶುಭವಾಗಿದೆ. ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಸ್ವಾತಿ ನಕ್ಷತ್ರ ತುಳಾರಾಶಿ ಖಂಡಿತವಾಗಿ ಬೆಳಗ್ಗೆ ಅಂದರೆ 9:40ವರೆಗೆ ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ. ಆಮೇಲೆ ಪರವಾಗಿಲ್ಲ, ಆದರೂ ಅದು ಒಂದು 60% ಮಾತ್ರನೇ ಇರೋದು. 9:40 ಮೇಲೆ ಇರೋದಕ್ಕಿಂತ 9:40 ಒಳಗಡೆ ಶುಭವಾಗಿದೆ. ವಿಶಾಖ ನಕ್ಷತ್ರ ತುಳಾರಾಶಿ ಪರಮ ಮಿತ್ರಧಾರೆ ಅಂತ ಇವತ್ತಿನ ದಿನಾಪೂರ್ತಿ ಶುಭವಾಗಿದೆ. ಎಲ್ಲ ಕಾರ್ಯಗಳನ್ನು ಮಾಡಬಹುದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಶುಭಕರವಾಗಿದೆ. ಆದ್ದರಿಂದ ಈ ಸಮಯವನ್ನು, ಈ ದಿನವನ್ನು ಉಪಯೋಗಿಸ್ಕೋಬೋದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 9:40 ಮೇಲೆ ಶುಭಕರವಾಗಿದೆ ಎಲ್ಲವೂ.
ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ 9:40ವರೆಗೂ ಶುಭಕರವಾಗಿ ಅನುಕೂಲ ಕೊಡುವಂಥ ದಿನವಾಗಿದೆ. ಆ ನಂತರ ಸ್ವಲ್ಪ ಟೆನ್ಷನ್ಗಳು ಬರುತ್ತದೆ, ಟೆನ್ಷನ್ನ ಕಡಿಮೆ ಮಾಡಿಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ಖಂಡಿತವಾಗಿ 9:40 ಮೇಲೇ ಶುಭವಾಗಿರೋದು, ಆದ್ದರಿಂದ ಗಮನ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ 9:40ವರೆಗೂ ಆರೋಗ್ಯವು ಇಷ್ಟಾರ್ಥ ಸಿದ್ಧಿಯೂ ಉಂಟು, ಶುಭವಾಗಿದೆ. ಆ ನಂತರ ಯೋಚನೆ ಮಾಡಲೇಬೇಕು. ಸಕ್ಸಸ್ 100% ಅಂತಂದರೆ ಕೈ ಹಾಕಿ, ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವವರ ಬೇರೆಯವರ ನಕ್ಷತ್ರದ ಮೇಲೆ ನೋಡ್ಬೋದು, ಇಲ್ಲ ಅಂತಂದರೆ ಇನ್ನೊಂದು ದಿನ ನೋಡೋಣ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಏಟು ಗಾಯಗಳಿದೆ, ಇಷ್ಟಾರ್ಥ ಸಿದ್ಧಿ ಇದೆ 9:40ವರೆಗೂ. ಆದರೆ 9:40 ಮೇಲೆ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆ ಸಮಯ ಉತ್ತಮವಾಗಿಲ್ಲ, ಆ ನಂತರನೇ ಎಲ್ಲವೂ ಶುಭವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ 9:40ವರೆಗೂ ಸಂಪತ್ತು ಉಂಟು, ಉದ್ಯೋಗ ಅಭಿವೃದ್ಧಿಯೂ ಉಂಟು, ಆ ನಂತರ ಯೋಚನೆ ಮಾಡಬೇಕಾಗಿರೋ ದಿನವಿದು. ಧನಿಷ್ಠ ನಕ್ಷತ್ರ ಮಕರ ರಾಶಿ 9:40 ಮೇಲೆ ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಎಲ್ಲ ಬರುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿಯೂ 9:40 ಮೇಲೆ ಶುಭವಾಗಿದೆ, ಆದ್ದರಿಂದ ಈ ಸಮಯದ ಮೇಲೆ ನಿಮ್ಮ ಕಾರ್ಯಗಳನ್ನು ಇಟ್ಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ ಬೆಳಗ್ಗೆ 9:40ವರೆಗೂ ಶುಭವಾಗಿದೆ, ಆದ್ದರಿಂದ ಬೆಳಗ್ಗೆ ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದು ಉತ್ತಮವಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿಯೂ 9:40 ಮೇಲೆ ಶುಭಕರವಾಗಿದೆ, ಆದ್ದರಿಂದ ಈ ಸಮಯವನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ದಿನಪೂರ್ತಿ ಶುಭವಾಗಿದೆ, ಆದ್ದರಿಂದ ಈ ದಿನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 9:40 ಮೇಲೆ ಶುಭವಾಗಿದೆ, ಅಲ್ಲಿಯವರೆಗೂ ಆರೋಗ್ಯದ ವಿಷಯ, ಬೇರೆ ಕೆಲವು ವಿಷಯಗಳಲ್ಲಿ ಗಮನ. ರೇವತಿ ನಕ್ಷತ್ರ ಮೀನರಾಶಿ ಅನುಕೂಲವಿದೆ, ಇದೆಲ್ಲ 9:40ವರೆಗೆ ಮಾತ್ರ, ಆಮೇಲೆ ನೀವು ನಡ್ಕೊಳ್ಳುವ ರೀತಿಯಲ್ಲಿ ಸಕ್ಸಸ್ ಉಂಟು. ಇಷ್ಟೆಲ್ಲ ನೋಡಿದ್ವಿ, ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.